ನಮಸ್ತೆ, ನಾನು ಶೋಭಾ ಕೊಲ್ಲೂರಿಂದ. ಇವಾಗ ನೆಕ್ಸ್ಟು ಸಾಗರ ಬಂದ್ವಿ. ಸಾಗರದಿಂದ ಇಲ್ಲಿ ಶ್ರೀಧರ ಮಠಕ್ಕೆ ಬಂದ್ವಿ. ನೈಟೇನೆ ಫುಲ್ ನೈಟ್ ಆಗಿಬಿಟ್ಟಿತ್ತು. ಇಲ್ಲಿ ರೂಮ್ ಸಿಗೋದು ಕಷ್ಟ ಆಗಿತ್ತು ನಾವು ಬಂದಿನ ಟೈಮ್ ನೋಡಿ. ಆಟೋ ಮಾಡ್ಕೊಂಡು ಬಂದ್ವಿ. ಟ್ರೈನಲ್ಲಿ ಹೋಗ್ಬೇಕಂತ ಹೊರಟ್ಬಿಡೋಣ ಅಂದ್ಕೊಂಡು ಬಂದವರು ಟ್ರೈನು ಬಳಸಿ ಹೋಗುತ್ತೆ. ಹಂಗಾಗಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಟ್ರೈನ್ ಇತ್ತು ನಾವು ಹೊರಡೋದು. ಹಾಗಾಗಿ ನೈಟು ಶ್ರೀಧರ ಮಠಕ್ಕೆ ಬಂದುಬಿಡೋಣ ಅಂತೇಳಿ ಬಂದ್ವಿ. ಈಗ ಬೆಳಗ್ಗೆನೇ ಎದ್ದು ಶ್ರೀಧರ ಮಠದಲ್ಲಿ ಅಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಆ ನೀರಲ್ಲಿ ಸ್ನಾನ ಮಾಡಿಕೊಂಡ್ರು. ಈಗ ಎಲ್ಲರೂ ರೆಡಿಯಾಗಿದ್ದೀವಿ. ಕೆಲವೊಂದು ಬಟ್ಟೆಗಳನ್ನೆಲ್ಲ ತೊಳೆದಾಕ್ಬಿಟ್ಟು ಒಣಗಾಕ್ಬಿಟ್ಟು ಬಂದಿದ್ದೀವಿ ನಾವೆಲ್ಲರೂ ರೂಮ್ ಹತ್ರನೇ. ರೂಮಿನ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಈಗ ನಾವಿಲ್ಲೆಲ್ಲ ರೆಡಿ ಮಾಡಿಕೊಂಡು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಲ್ಲಿ ಮಧ್ಯ ದೇವಸ್ಥಾನ ಇದೆ, ಶ್ರೀಧರ ಸ್ವಾಮೀಜಿಯವ್ರದ್ದು. ಹಂಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಮತ್ತು ನೆಕ್ಸ್ಟು ಇನ್ನು ಮುಂದೆ ಏನೇನಿಲ್ಲ ಇದೆ ಅನ್ನೋದನ್ನು ನೋಡೋಣ ಅಂತೇಳಿ ಬರ್ತಾಯಿದ್ದೀವಿ. ನಾವು ಇದೇ ಫಸ್ಟ್ ಟೈಮು ನಾವು ಶ್ರೀಧರ ಮಠಕ್ಕೆ ಬಂದಿದ್ದು. ನೆನ್ನೆಲ್ಲ ಓಡಾಡಿ ಟಯರ್ಡ್ ಆಗಿತ್ತು ಅಂತೇಳಿ ಮಲಗಿದ್ವಿ. ಬೆಳಿಗ್ಗೆ ಬಂದು ಇಲ್ಲಿ ಸ್ನಾನ ಮಾಡಿದ್ದಷ್ಟೇ ಫುಲ್ ಮೈಕೈ ನೋವೆಲ್ಲ ಹೊಟ್ಟೋಯ್ತು. ಅಷ್ಟು ಪವರ್ಫುಲ್ಲು. ಯಾರಿಗಾದರೂ ಏನಾದರೂ ಹುಷಾರಿಲ್ಲ ಅಂತ ಅಂದಾಗ ಅಲ್ಲಿದ್ದ ನೀರನ್ನ ತೊಗೊಂಡೋಗಿ ತೀರ್ಥ ಪ್ರಸಾದ ಥರ ತೊಗೊಂಡ್ರೆ ಅವ್ರಿಗೆ ಬೇಗ ಚೇತರಿಸ್ಕೊತಾರಂತೆ. ಮತ್ತು ಇಲ್ಲಿ ಆವಾಗವಾಗ ಬಂದು ಅಲ್ಲಿ ನಂದಿ ಬಾಯಿಂದ ಬೀಳುವಂಥ ನೀರಿಂದ ಸ್ನಾನ ಮಾಡಿದ್ರೆ ಅವರಿಗೆ ಏನಾದರೂ ಗುಣ ಆಗದಲೇ ಇರೋವಂಥದ್ದು ಏನಾದರೂ ಇನ್ಫೆಕ್ಷನು ಆ ಥರ ಹುಷಾರಿಲ್ದಲೇ ಇರೋದು ಎಲ್ಲ ಇದ್ದರೆ ಹುಷಾರಾಗುತ್ತೆ ಅಂತಲೂ ಕೂಡ ಹೇಳಿದ್ರು. ಮಾತ್ರ ನಮಗೆ ಸ್ನಾನ ಮಾಡಿ ಅನುಭವ ಅನ್ನಿಸ್ತು. ಫುಲ್ ಮೈ ಫ್ರೀ ಅಂತ ಅನ್ನಿಸ್ತು. ಹಾಗಾಗಿ ನಾವು ಕೂಡ ಸ್ನಾನ ಮಾಡಿ ಈಗ ಜಸ್ಟ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಲ್ಲಿ ದೇವಸ್ಥಾನದೊಳಗಡೆ ಎಲ್ಲ ಫೋಟೋ ಎಲ್ಲ ತೆಗಿಯಂಗಿಲ್ಲ, ಬಟ್ ಈಚೆ ಕಡೆ ಮಾತ್ರ ವೀಡಿಯೋ ಮಾಡಿಕೊಂಡು ಬಂದ್ವಿ. ಇಲ್ಲಿ ದೊಡ್ಡದೊಂದು ಹತ್ತಿ ಮರ ಇದೆ, ಅದ್ರ ಸುತ್ತ ಒಂದು ಕಟ್ಟೆ ಕಟ್ಟಿದ್ರು, ಅಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಈ ಹತ್ತಿ ಮರ ನೋಡ್ತಿದ್ರೆ ನನಗೆ ನಮ್ಮ ಅಮ್ಮರ ಮನೆ ಹಳೆ ಮನೆ ನೆನಪಾಗುತ್ತೆ. ನಮ್ಮ ಅಮ್ಮರ ಮನೆ ಹಳೆ ಮನೆ ಹತ್ರ 2 ಹತ್ತಿ ಮರ ಇತ್ತು. ಬಟ್ ದಪ್ಪದು ಹತ್ತಿ ಹಣ್ಣುಗಳು ಬಿಡ್ತಾಯಿತ್ತು. ಅಲ್ಲಿ ಅಷ್ಟೊಂದು ಹತ್ತಿ ಹಣ್ಣಿದ್ರು ತಿಂತಾ ಇರಲಿಲ್ಲ. ಇಲ್ಲಿ ಸಣ್ಣ ಸಣ್ಣ ಹತ್ತಿ ಹಣ್ಣಿಗೆ ಕಿತ್ತಾಡ್ಕೊಂಡು ತಿಂತಾಯಿದ್ವಿ. ಅದು ಕಾಡು ಹತ್ತಿ ಹಣ್ಣಾಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟು ಅಲ್ಲಿಂದ ಶ್ರೀಧರ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿರುವಂಥ ಜಾಗ ಇದೆಯಂತೆ. ಹಂಗಾಗಿ ನಮ್ಮ ತಮ್ಮನೆಂಟಿ ಸಣ್ಣ ವಯಸ್ಸಿಂದನೂ ಇಲ್ಲಿಗೆ ಅವಾಗವಾಗ ಬರ್ತಿರ್ತಾರಂತೆ. ಹಂಗಾದ್ರೆ ಅಲ್ಲೂ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹೌದು ಕಣೋ, ಮುಗಿಸ್ಬೇಕಲ್ಲ. ಹೌದು, ನಡಿ ಪಲಾವೆಲೆ ನಡಿಯೋ ವಿಡಿಯೋ. ನೋಡಿ ಫ್ರೆಂಡ್ಸ್, ಕಾಡಿದು ನಾವು ಇಲ್ಲೊಂದು ಕಾಂತಾರ ಮೂವಿ ತೆಗಿತೀವಿ. ಪಲಾವೆಲೆದು ನಾವು ಪಲಾವೆಲೆ ಮೂವಿ ತೆಗಿತಾನೆ. ಅವರು ಕುಂಟಿ ಅವರು ಸ್ವಲ್ಪ ಕಾಲು ಏಟಾಕ್ಬಿಟ್ಟು ಮೊಬೈಲ್ ಒಂದು ಸಕ್ಕತ್ತಾಗ್ಬಿಟ್ಟದ ಒಳ್ಳೆ ಜಾಗಕ್ಕೆ. ಫಿಲಮಲ್ಲಿ ಸ್ವಲ್ಪ ಇಲ್ಲಿ ಹಾವುಗಳು ಅವೆ, ಹುಷಾರ ಕರ್ಕೊಂಡು ನಡೀರಿ. ನೀವೇ ದೊಡ್ಡ ಹುಷಾರು, ಜಾಸ್ತಿ ಮುಂದಕ್ಕೆ ಹೋಗ್ಬಿಡಿ. ನೋಡಿ ಫುಲ್ ಕಾಡು ಇಲ್ಲಿ. ಹೋಗೋರು ಬರ್ತಿದ್ದಾರೆ, ಬರೋರು ಬರ್ತಿದ್ದಾರೆ. ನೋಡಿ ಬನ್ನಿ ಫ್ರೆಂಡ್ಸ್, ನೀವೇ ಇಲ್ಲೇ ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಅದೇನೋ ಹಾಕಿದ್ದಾರೆ ಫ್ರೆಂಡ್ಸ್, ನೋಡೋಣ ಬನ್ನಿ. ನೋಡಿ ನೀವೇ ಓದ್ಕೊಳ್ಳಿ. ಪ್ರಕಟಣೆ: ಈ ಪರಿಸರದಲ್ಲಿ ನೀವು CC ಕ್ಯಾಮ್ರಾದ ಪರಿಶೀಲನೆ ಇದ್ದೀರಿ. ಏಯ್
ಹಾಂ ಏನು ನಿನ್ನ ದೊಡ್ಡ ಇವನು ಹೇಳಿ ನೋಡಿ ಕರ್ಗಿ ಇವಳು ಫ್ರೆಂಡ್ಸ್ ನೋಡಿ ಈ ಕರಿಗಿರಕ್ಕೆ ಇಷ್ಟೊಂದು ಆಡ್ತಾಳೆ ಇನ್ನೇನಾರು ವೈಟ್ ಕಿದ್ದಿದೆ ಇನ್ನೂ ಆಡೋಳು ಅವರು ಲಿಪ್ಟಿಕ್ ಮಹಾರಾಣಿ ಅಂತ ಇವರು ನೋಡಿ ನೋಡಿ ಲಿಪ್ಟಿಕ್ ಮುಚ್ಕೋತಾವ್ರೆ ದಿನ ಬೆಳಗ್ಗೆ ಎದ್ದು ನನಗೆ ಮಗ ತೋರಿಸ್ತಾರೆ ಲಿಪ್ಟಿಕ್ ಹಾಕಿದ್ದೀನಿ ನೋಡು ಲಿಪ್ಟಿಕ್ ಹಾಕಿದ್ದೀನಿ ನೋಡು ಅಂತ ಫ್ರೆಂಡ್ಸ್ ನೋಡಿ ವಿಳ್ಯದೆಲೆ ಫ್ರೆಂಡ್ಸ್ ವಿಳ್ಯದೆಲೆ ಅವೇ ಬಳ್ಳಿ ಬರ್ಕೊಂಡು ಬೆಳ್ಕೊಂಡಿದೆ ಮೊಯ್ನೇನು ಅವ್ರ ಗಿಡ ಹಾಕ್ತಾರಾ ಕಾಡಲ್ಲಿ ಹುಟ್ಟಿರೋದನ್ನ ನಾವು ನಾಡ್ಕೊಂಡಿರೋದು ನೋಡಿ ಬಳ್ಳಿ ಬಳ್ಳಿ ನೋಡಿ ಎಲ್ಲ ಹೆಂಗತ್ತಿದೆ ಫ್ರೆಂಡ್ಸ್ ಸುತ್ತೈತೆ ನೋಡಿ ಕಾಡಿಂದಲೇ ಎಲ್ಲ ಹೂ ಬಂದಿರ್ಬೇಕಾದ್ರೆ ಕಾಡಲ್ಲೇ ಎಲ್ಲ ಹೂ ಎಲ್ಲ ಯಾವುದು ಈಗೆಲ್ಲ ಡೆಕೋರೇಷನ್ ಹೂವು ಆ ಹೂ ಇವು ಅಂತಾರೆ ನೋಡಲ್ಲಿ ಕಾಡಲ್ಲೇ ಬೆಳೆದಿರೋ ಹೂವು ಅವೆಲ್ಲ ಕಾಡು ಕನಕಾಂಬ್ರ ನೋಡಿ ಗಾನ ನೋಡಿದ್ದು ಹೆಂಗ್ ಸುತ್ತಾಳ ತೋರಿಸ್ತೀನಿ ಅದು ಇದು ಹೂ ಎಲೆಗೆ ಕೈ ಹಾಕ್ಬೇಡ್ರಿ ಕೆಲವು ವಿಷದ ಗಿಡಗಳು ಇರ್ತವೆ ಗೊತ್ತಿರಲ್ಲ ನಮಗೆ ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವ್ರು ಅವರೆಲ್ಲ ಎಲ್ಲೋದ್ರು ಚಿನ್ನು ಅಣ್ಣ ಚಿನ್ನು ಸೆಲ್ಫಿ ತಗೊಂಡು ಅಂತಾರೆ ನೋಡಿ ನಿಮ್ಮಲ್ಲಿ ಯಾರು ಇದ್ರೆ ಕಮೆಂಟ್ ಮಾಡಿ ಅವ್ರ ಹೆಸರನ್ನ ನೋಡಿ ಇವರು ಪ್ರತಿಯೊಂದು ಕ್ಯಾಂಪಲ್ಲಿ ಆದ್ಮೇಲೆ ಟ್ರೆಕ್ಕಿಂಗ್ ಬಂದಿದೀವಿ ಸೊ ಎಲ್ಲ ಒಂದು ಫೋಟೋ ತಗೊಳ್ಳೋಣ ಮೆಮೊರೀಸ್ ಫ್ರೆಂಡ್ಸ್ ಲಾಸ್ಟ್ ಬಂತು ನೋಡಿ ಇದ್ರೊಳಗೆ ಏನೈತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಲಾಸ್ಟ್ಗೆ ಬಂದ್ವಿ ನೋಡಿ ಶ್ರೀಧರ ಸ್ವಾಮಿಯವರು ತಪಸ್ ಮಾಡಿರೋದು ಇದು ನೋಡಿ ಫ್ರೆಂಡ್ಸ್ ಯಾರು ಬಂದಿರ ಕಮೆಂಟ್ ಮಾಡಿ ಈ ಜಾಗಕ್ಕೆ ಧರ್ಮಧ್ವಜ ಅಂತ ನೋಡಿ ಎಷ್ಟು ಐತೆ ಸೂರ್ಯ ನಿಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ಹಿಡ್ಕೊಯ್ತೀವಿ ಹಂಗೆ ಕಾಡು ಸುತ್ತ ಸ್ವಾಮಿಗಳು ನೋಡಿ ನಮ್ಮ ಮಾಮ ಇವತ್ತು ಮೂಟೆ ನೋಡ್ಕೊಂಡು ಬಂದಿದ್ದಾರೆ ಮತ್ತೆ ನಾವು ಕೆಳಗಡೆ ಬಂದು ಈಗ ನೆಕ್ಸ್ಟ್ ಗೋಶಾಲೆಗೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನಿಮ್ಮನ್ನೇ ನೋಡ್ತಾ ಇದ್ದೆ ಆಯ್ ಮಾಡಿ ಆಯ್ ಕಣ್ಣು ಹೊಡಿತೈತೆ ನೋಡಿ ಚಿಕ್ಕ ಮರಿಗಳಲ್ಲಿ ಫೋಟೋ ತೆಗಿ ವಿಡಿಯೋ ನೋಡಿ ಮಾಡಬೇಕು ನೋಡು ಹಿಂಗೆ ಹಿಡ್ಕೋಬೇಕು ತುದಿ ಹಿಡ್ಕೋ
ನೋಡಿ ನೋಡಿ ಹಂಗೆ. ಹಾಂ ನಾನು ಹಿಡ್ಕೋತೀನಿ ನೋಡ್ದ ಅಷ್ಟೇ ಇದಕ್ಕೂ ಕರೀತ್ ಹಾಕ್ರಿ. ಅಷ್ಟೇ ನೋಡು. ಗೋಶಾಲೆಯಿಂದ ಇನ್ನು ನೆಕ್ಸ್ಟು ಊಟಕ್ಕೆ ಅಂತ ಬಂದು ಕ್ಯೂ ನಿಂತ್ವಿ. ನೋಡಿ ಇದೇ ನಾನು ಹೇಳಿದ್ದು ಬೆಳಿಗ್ಗೆ ನಾವು ಸ್ನಾನ ಮಾಡಿದಂಥ ನೀರು. ಇದು ತೀರ್ಥ ಥರ ಜಸ್ಟ್ ತಲೆ ಮೇಲೆ ಹಾಕ್ಕೊಬೇಕು. ಸಪ್ರೇಟಾಗಿ ಕೊಳವೆ ಕೊಟ್ಟಿದ್ದಾರೆ, ಅಲ್ಲಿ ಸ್ನಾನ ಮಾಡ್ಕೊಬೇಕು. ಇನ್ನು ಅಲ್ಲಿಂದ ದಾಸೋಹಕ್ಕೆ ಬಂದು ಊಟ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ತಿಂಡಿನೂ ಇಲ್ಲೇ ತಿಂದಿದ್ವಿ. ಕಾಫಿ, ಕಷಾಯ ಮತ್ತು ಅವಲಕ್ಕಿ, ಮೊಸರು ಎಲ್ಲ ಕೊಟ್ಟಿದ್ರು. ಮತ್ತು ಇಲ್ಲಿ ಗೋಶಾಲೆಗೆ ಹೋಗಿದ್ವಿ ನೋಡಿ, ಅಲ್ಲಿದು ಮೊಸರು, ಹಾಲು, ಬೆಣ್ಣೆ, ತುಪ್ಪದಿಂದನೇ ಇಲ್ಲಿ ದಾಸೋಹಕ್ಕೆ ಎಲ್ಲ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಇನ್ನು ಊಟ ಮಾಡಿ ಅಲ್ಲಿಂದನೇ ಡೈರೆಕ್ಟು ಸಾಗರಕ್ಕೆ ಬಸ್ ಇತ್ತು. ಸಾಗರ ಬಂದು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಬಂದು ರೈಲ್ ಹತ್ಕೊಂಡ್ವಿ. ಮತ್ತು ನಮ್ಮ ಜರ್ನಿ ಸಾಗರದಿಂದ ಮೈಸೂರು ಕಡೆಗೆ ಶುರು ಆಯಿತು. ಇನ್ನು ಹೋಗಬೇಕಾದ್ರಂತೂ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ. ಬರಬೇಕಾದ್ರೆ ನಾವು ನಿದ್ದೆಗೆಟ್ಟಿದ್ವಿ ಅಂತ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ರೂಮ್ ಮಾಡಿಕೊಂಡು ಸ್ಟೇ ಮಾಡಿ ನಿದ್ದೆ ಎಲ್ಲ ಚೆನ್ನಾಗಾಗಿದೆ. ಹಾಗಾಗಿ ಎಲ್ಲ ಓಡಾಡ್ಕೊಂಡು ಬಂದಿದ್ದು ಚೆನ್ನಾಗಿತ್ತು. ಇನ್ನು ಹೋಗಬೇಕಾದ್ರೆ ಲೂಡೋ ಆಡಿಕೊಂಡು, ಇನ್ನು ಹಾವು ಏಣಿ ಆಟ ಅಂತೆ ಈ ಥರ ಎಲ್ಲ ಗೇಮ್ಗಳನ್ನೆಲ್ಲ ಆಡ್ಕೊತ ನಮ್ಮ ಪ್ರಯಾಣ ಶುರುವಾಗಿದೆ. ಆದರೆ ನಾವು ಈಗ ಹೋಗಿದ್ದಂಥ ಜಾಗದಲ್ಲಿ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು. ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು. ಅದರಲ್ಲೂ ಬೆಟ್ಟ ಹತ್ತಿದ್ದು, ಆ ಕಾಡೆಲ್ಲ ನೋಡ್ತಾ ಸಿಕ್ಕಾಬಟ್ಟೆ ಖುಷಿಪಟ್ಟರು. ಹಾಗಾಗಿ ಜಾಸ್ತಿ ಯಾವುದನ್ನು ಮ್ಯೂಟ್ ಮಾಡಿಲ್ಲ. ಅದೆಲ್ಲ ನಮ್ಮ ಮೆಮೊರಿನಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಹಾಗೆ ಶೇರ್ ಮಾಡಿದ್ದೀನಿ. ಇನ್ನಂತೂ ಫುಲ್ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ವಿ. ನಿದ್ದೆ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಮುಂದೆ ತೋರಿಸ್ತೀನಿ. ಇನ್ನು ಕೆಲವ್ರು ನಿದ್ದೆ ಮಾಡೋರು ಮಾಡ್ತಿದ್ದಾರೆ. ಇನ್ನು ಆರಾಮಾಗಿ ನಮ್ಮ ಹುಡುಗ್ರಂತೂ ಯಾರಿಗೂ ನಿದ್ದೆ ಬರ್ತಾಯಿಲ್ಲ. ಚೆನ್ನಾಗಿ ಮೊಬೈಲಲ್ಲಿ ಗೇಮ್ ಆಡೋದು, ಹೋಗ್ತಾ ಬರ್ತಾ ಯಾವ್ಯಾವ ತಿಂಡಿ ಬರುತ್ತೆ ಅದನ್ನೆಲ್ಲ ತೊಗೊಂಡು ತಿನ್ನೋದು. ಮತ್ತು ನಾವು ಟ್ರೈನ್ ಬರೋಕ್ಕೆ ಮುಂಚೆನೇ ಒಂದಷ್ಟು ತಿಂಡಿಗಳನ್ನ ತೊಗೊಂಡು ಬಂದಿದ್ವಿ. ಬ್ರೆಡ್ಡು, ಜಾಮು, ಮತ್ತು ಚಕ್ಲಿ, ಚಿಪ್ಸು ಇಂಥದ್ದನ್ನೆಲ್ಲ ನಾವೇ ಅಲ್ಲಿಂದ ತೊಗೊಂಡು ಬಂದಿದ್ವಿ. ಅದ್ರ ಜೊತೆಗೆ ಇಲ್ಲೂ ಬರುವಂಥ ಚಿರುಮುರಿ ಅದು ಇದು ಅಂತ ತೊಗೊಂಡು ಕೂಡ ತಿಂತಾಯಿದ್ವಿ. ಆ ಕಡೆಯಿಂದ ಬರಬೇಕಾದ್ರಂತೂ ಒಂದೇ ಒಂದು ನಿಮಿಷನೂ ಕೂಡ ಯಾರೂ ಮಲಗಿಲ್ಲ. ಆರಾಮಾಗಿ ಇನ್ನು ಊರಿಗೆ ಹೋಗಿ ಸೇರಿಬಿಡ್ತೀವಲ್ಲ, ಟ್ರೈನ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಗಲಿ ಅಂತ ಖುಷಿಯಾಗಿ ಆ ಕಡೆಯಿಂದ ಬರೀ ತಿಂತಾನೆ ಟೈಮ್ ಪಾಸ್ ಆಗಿಬಿಡ್ತು. ಎಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಟ್ರೈನ್ ಜರ್ನಿ ಸಖತ್ತು ಎಂಜಾಯ್ ಮಾಡಿದ್ವಿ ಎಲ್ರೂ. ಅರ್ಧ ತಿನ್ನೋದಿದ್ರೆ ಅರ್ಧ ಪಕ್ಕದ ಸೀಟಲ್ಲಿ ಇದ್ದವರು ಫುಲ್ಲು ಡ್ಯಾನ್ಸ್ ಆಡ್ತಾನೇ ಇದ್ದರು. ಇನ್ನು ಇವರು ಡ್ಯಾನ್ಸ್ ಆಡೋದು ನೋಡಿ ನಮ್ಮ ತಂಗಿ ಮಕ್ಕಳೆಲ್ಲ ಹೋಗಿ ಅವರು ಕೂಡ ಇಬ್ಬರು ಜಾಯ್ನ್ ಆಗಿದ್ದಾರೆ. ಅವರು ಡ್ಯಾನ್ಸ್ ಆಡೋದ್ರ ಜೊತೆಗೆ ಅವ್ರನ್ನ ಆಡೋಕ್ಕೂ ಬಿಡ್ತಾಯಿಲ್ಲ, ಈ ಕಡೆ ಇವರು ಆಡ್ತಾಯಿಲ್ಲ. ಹಂಗೆ ಹೋಗಿ ಅವ್ರ ಸಂದಿನಲ್ಲಿ ನೋಡಿ ಅವ್ರನ್ನ ಹಾಡ್ತಾ ಇರೋನ ಹೋಗಿ ತಬ್ಬಿ ಹಿಡ್ಕೊಳ್ಳೋದು ಹಂಗೆಲ್ಲ ಮಾಡ್ತವನೆ. ಅವರು ಹೆಗ್ಲ ಮೇಲೆಲ್ಲ ಎತ್ಕೊಂಡು ಡ್ಯಾನ್ಸ್ ಮಾಡ್ಸೋಕ್ಕೆ ಅಂತ ಅವರು ಹಂಗೂ ಒಂಚೂರು ತಲೆಗೆ ಟಚ್ ಆಯಿತು ಅಂದ್ಬಿಟ್ಟು ಅವರೇ ಉಜ್ಜಿ ಸಮಾಧಾನ ಮಾಡ್ತವ್ರೆ. ಆದರೆ ಅವನಿಗೆ ಖುಷಿ ಹೆಗ್ಲ ಮೇಲೆ ಎತ್ಕೊಂಡಿದ್ದಾರಲ್ಲ ಅಂತ. ಹಂಗಾಗಿ ಇವು ಮಕ್ಕಳುಗಳು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದರು. ಅವ್ರಿಗಂತೂ ಈ ಡ್ಯಾನ್ಸು ಹಾಡು ಅಂತ ಕೇಳ್ಕೊಂಡು ಅದು ಎಷ್ಟು ಬೇಗ ಮೈಸೂರು ತಲುಪಿದ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅಷ್ಟೊಂದು ಡ್ಯಾನ್ಸ್ ಆಡಿದ್ರು. ಇವರು ಸಾಗರದಲ್ಲಿ ಶುರು ಮಾಡಿದವರು ಏನು ಎನರ್ಜಿ ಇದೆ ಅಂತ ಗೊತ್ತಿಲ್ಲ, ಮೈಸೂರುವರೆಗೂ ಡ್ಯಾನ್ಸ್ ಆಡ್ತಾನೇ ಇದ್ದರು. ಬೇಜಾರೇ ಆಗಿಲ್ಲ. ಮತ್ತು ಅವ್ರಿಗೆ ಇನ್ನೊಬ್ಬರು ತಾತ ಬಂದು ಬೇರೆ ಬೋಗಿನಲ್ಲಿ ಇದ್ದವರು ಇದು ಸೌಂಡ್ ಕೇಳಿಸ್ಕೊಂಡು ಇಲ್ಲಿ ತನಕ ಬಂದು ಅವ್ರಿಗೂ ಕೂಡ ಎಂಕರೇಜ್ ಮಾಡ್ತಾಯಿದ್ರು. ಇನ್ನು ಅಂತೂ ಇಂತೂ ಮೈಸೂರು ಬಂದು ತಲುಪಿದ್ವಿ. ಇನ್ನು ನೋಡಿ ಎಷ್ಟು ಬೇಗ ಟ್ರೈನ್ ಜರ್ನಿ ಮುಗೀತನ್ನೋದನ್ನೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಬಂದ್ವಿ. ಈ ಥರ ಡ್ಯಾನ್ಸು ಹಾಡು ಕೇಳ್ತಾ ಬೇಗ ಬಂದ್ಬಿಟ್ವಿ ಅಂತ ಅನ್ನಿಸುತ್ತೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿದ್ದೆ ಹೊಡ್ಕೊಂಡು ಹೋದ್ವಿ, ಸಾಗರ ಬಂದಿದ್ದು ಗೊತ್ತಾಗಲಿಲ್ಲ. ಆ ಕಡೆಯಿಂದ ಮೈಸೂರು ಬಂದಿದ್ದು ಗೊತ್ತಾಗಲಿಲ್ಲ. ಇವತ್ತಂತೂ ಬೇಗ ಬಂದು ನೈಟು 10:30ಗೆಲ್ಲ
ನಾವು ಆಲ್ಮೋಸ್ಟ್ ಮೈಸೂರು ತಲುಪಿಟ್ವಿ. ಇನ್ನು ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ರೆಸ್ಟ್ ಮಾಡಿ ಇನ್ನು ನೆಕ್ಸ್ಟು ನಾಳೆ ನಮ್ಮ ಊರಿಗೆ ಹೊರಡಬೇಕು. ಇನ್ನು ನಾಳೆ ಅಂದಮೇಲೆ ನಮ್ಮ ಮನೆಗಳಲ್ಲಿ ಇದ್ದಿದ್ದೆ ಮಾಮೂಲಿ ಡೈಲಿ. ಇನ್ನು ಇವತ್ತಿನ ಖುಷಿ ಅಂತೂ 3 ದಿನ ಸಖತ್ತಾಗಿತ್ತು ಮನೇಲಿ. ಅದರಲ್ಲೂ ಗಂಡಂದಿರನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಆರಾಮಾಗಿ ಬಂದಿದ್ದೀವಿ ಅಂತ ಅನ್ನಿಸ್ತು. ಏಕೆಂದರೆ ಕೆಲವು ಟೈಮಲ್ಲಿ ನಡಿ ಹೋಗೋಣ ಅಂತ ಇರುತ್ತೆ. ಇನ್ನು ಕೆಲವು ಟೈಮಲ್ಲಿ ಮನೆಯದು ಆ ಟೆನ್ಷನು ಈ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಈಗಂತೂ ಆರಾಮಾಗೋಗಿ ಅಲ್ಲಿದ್ದು ಇನ್ನು ನೆಕ್ಸ್ಟು ನಮ್ಮೂರಿಗೆ ಹೊರಟು ನಮ್ಮ ಊರಿಗೆ ಬಂದ್ವಿ. ಅಮ್ಮನ ಊರಿಗೆ ಹೋದರು, ನನ್ನ ತಂಗಿ ಅವ್ರ ಊರಿಗೆ ಹೋದರು. ಇನ್ನು ನಾನು ನನ್ನ ಮಗಳು 3 ಜನ ನಮ್ಮೂರಿಗೆ ಬಂದು ಸೇರಿದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಸಿ ಯು. ಹಾಗೆ ಯಾರೆಲ್ಲ ಈ ವ್ಲಾಗಲ್ಲಿ ಯಾವುದು ಸೀನ್ ನಿಮ್ಗೆ ಇಷ್ಟ ಆಯಿತು ಮತ್ತು ಕೊಲ್ಲೂರು, ಸಿಗಂದೂರು ಮತ್ತು ಶ್ರೀಧರ ಮಠ ಯಾರೆಲ್ಲ ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಸಿ ಯು.